ವಿಶ್ವನಾಥ. ಶಿವನು ತಲೆಯಲ್ಲಿ ಚಂದ್ರನನ್ನು ಧರಿಸಿರುವನು. ಯಾವಾಗಲೂ ಅಮೃತ ಕಿರಣಗಳನ್ನು ಪಸರಿಸುತ್ತಿರುವನು. ಲಾಕಿನ್ಯಾಂಬ ಅಂತಂದರೆ ಚಂದ್ರ ಸ್ವರೂಪಿಣಿ. ಗುರುಗ್ರಹದಿಂದ ಒಂದು ಭಾಗ ಬೇರೆಯಾಗಿ ಚಂದ್ರನನ್ನು ತಾಕಿತು. ಚಂದ್ರನಿಂದ ಒಂದು ಭಾಗ ಬೇರೆಯಾಯಿತು. ಅದೇ ಬುಧಗ್ರಹ. ಇದನ್ನು ನಮಗೆ ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ಇದನ್ನು ಅಕ್ರಮ ಸಂಬಂಧದ ಮೂಲಕ ಹೇಳಿರುವರು. ಯಾರೇ ಆಗಲಿ ಗುರುಪತ್ನಿಯೊಂದಿಗೆ ಗೌರವದಿಂದಲೇ ನಡ್ಕೊಳ್ತಾರೆ. ಮನ್ಮಥನು ಮನಸ್ಸಿನಿಂದ ಜನಿಸಿದವನು, ಅಂದರೆ ಮನಸ್ಸಿನ ಮಗ ಮನ್ಮಥ. ಆದ್ದರಿಂದಲೇ ನಾವು ಜಪ ಮಾಡಲು ಕುಳಿತಾಗ ಮನಸ್ಸು ಸಹಕರಿಸುವುದಿಲ್ಲ. ಆಗ ಮನಸ್ಸು ಹೇಳುತ್ತೆ, ಇದು ಶಿವನಿಗೂ ಮತ್ತು ಮನ್ಮಥನಿಗೂ ನಡೆಯುತ್ತಿರುವ ವಾದ. ಹೀಗೆ ಮಾಡಿದಾಗ ಶಿವನು ಪ್ರತ್ಯಕ್ಷನಾಗುವನು. ಶಿವನು ಅಪ್ರಮೇಯನು, ಅಂದರೆ ಅಳೆಯಲಾಗದವನು. ಒಂದು ವಸ್ತುವಿಗೆ ಉದ್ದ, ಅಗಲ, ಎತ್ತರ ಹೀಗೆ 3 ಗುಣಗಳಿವೆ. ಬರೀ ಉದ್ದ ಅಗಲ ಮಾತ್ರ ಇದ್ದಾಗ ಅದರ ಪರಿಮಿತಿ ಹೆಚ್ಚಾಯಿತು. ಕೇವಲ ಉದ್ದ ಮಾತ್ರ ಇರುವಾಗ ಇನ್ನೂ ಅದರ ಪರಿಮಿತಿ ಹೆಚ್ಚಾಗತ್ತೆ. ಹಾಗೆ ನಾವು ಸಹ ಎಷ್ಟು ಕೆಲಸಗಳನ್ನು ಕಡಿಮೆ ಮಾಡಿದಾಗ ಅಷ್ಟು ವಿಸ್ತಾರವಾಗಿ ಬೆಳೆಯುತ್ತೇವೆ. ಕೆಲಸಗಳು, ಮಾತು, ಆಲೋಚನೆಗಳು ಕಡಿಮೆಯಾದಾಗ ಮನಸ್ಸು ವಿಸ್ತಾರವಾಗುತ್ತೆ. ಆಗ ಭಗವಂತನ ದರ್ಶನವಾಗುತ್ತೆ. ಶಿವನು ತನಗೆ ಏನೂ ಬೇಡವೆಂದು ಭಸ್ಮಧಾರಿಯಾಗಿರುವನು. ಆದ್ದರಿಂದಲೇ ಶಾಂತಚಿತ್ತನಾಗಿರುವನು. ಅಂದರೆ ನಾವು ಸಹ ಎಲ್ಲವನ್ನು ಬಿಟ್ಟಾಗ ಶಾಂತಿಯಿಂದ ಇರಲು ಸಾಧ್ಯ. ನನಗೆ ಎಲ್ಲವೂ ಬೇಕು ಅಂತಂದಾಗ ಅಶಾಂತಿ. ಯಾವಾಗ ನಾವು ಶಾಂತಿಯಿಂದ ಕೂಡಿರುವೆವೋ ಆಗ ಧೈರ್ಯವು ಮಕರಂದದಂತೆ ಪ್ರವೇಶಿಸಿ ವಿಷವನ್ನು ಸೇವಿಸಿದರೂ ಸಹ ಏನೂ ಆಗದೇ ಇರುವಂತಹ ಸ್ಥಿತಿಯನ್ನು ಸೇರುತ್ತೇವೆ. ಅವರಿಗೆ ವಿದ್ಯೆ, ಸಂಪತ್ತು, ಸುಖ, ಭೋಗ, ಕೀರ್ತಿ ಹಾಗೂ ಮೋಕ್ಷವನ್ನು ಕರುಣಿಸುವನು.